ನೋಡಿ, ವಂಚನೆಗಳು ಯಾವ ರೀತಿ ಒಂದಾದ್ಮೇಲೆ ಹೊರಗಡೆ ಬರ್ತಾ ಇವೆ ಅಂತ ನಾವು ಐಶ್ವರ್ಯ ಕಥೆಯನ್ನು ಹೇಳ್ತಾನೆ ಇದ್ದೀವಿ. ಐಶ್ವರ್ಯ ಜೊತೆಗೆ ಇನ್ನೊಬ್ಬರು ಸೇರ್ಕೊಂಡಿದ್ದು, ಈಗ ಅವ್ರ ಜೊತೆಗೆ ಮತ್ತೊಬ್ಬರು ಸೇರ್ಕೊಂಡಿದ್ದಾರೆ. ಆಕೆಯ ಹೆಸರು ರೇಖಾ. ಈಗಿದು ಕೂಡ ಟೋಪಿ ಕಥೆನೇ. ಐಶ್ವರ್ಯ ಶ್ವೇತಾ ನಂತರ ಈಗ ರೇಖಾ ಕತೆ. ಮತ್ತೊಬ್ಬ ಆಕೆಯ ಹೆಸರು ಈಗ ಸೇರ್ಕೊಂಡಿದೆ. ಆಕೆ ಹೆಸರು ರೇಖಾ. ಈಕೆ ಮಾಡ್ತಿದ್ದೇನೆ ಜನರಿಗೆ ದೋಖಾ. 25 ಕೋಟಿ ಆಸೆ ತೋರಿಸಿ ಉದ್ಯಮಿಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಕೆ ಮೇಲಿದೆ. ಬರೋಬ್ಬರಿ 5.25 ಕೋಟಿ ರೂಪಾಯಿ ವಂಚನೆ. ಇದು ಲೋನ್ ನೆಪದಲ್ಲಿ 5.25 ಕೋಟಿ ರೂಪಾಯಿ ವಂಚನೆ ಮಾಡಿರೋದು. ಈಗ CCB ಈಕೆನ ಅರೆಸ್ಟ್ ಮಾಡಿದೆ. ಆಕೆಯ ವಿಚಾರಣೆಯನ್ನು ಮಾಡ್ತಾ ಇದೆ. 2023ರಲ್ಲಿ ಉದ್ಯಮಿಗೆ ರೇಖಾ ಪರಿಚಯ ಆದರಂತೆ. ಕಾರ್ಲ್ಟನ್ ಬೆಂಕಿ ದುರಂತ ಕತೆ ಹೇಳಿದ್ದು ರೇಖಾ. ಎಡವಟ್ಟಾಯಿತು, ಹಿಂಗಾಯಿತು, ನಾನು ಆ ದುರಂತದ ಪ್ರತ್ಯಕ್ಷ ಸಾಕ್ಷಿ ಅಂತ ಎಲ್ಲ ಕತೆಗಳು ಹೇಳಿ ನಾನು ಸಾಕ್ಷಿ ಹೇಳ್ದಂಗೆ ಮಾಲೀಕರು ನನಗೆ ಆಫರ್ ಮಾಡ್ತಿದ್ದಾರೆ. ಇವೆಲ್ಲ ಕತೆಗಳು. 25 ಕೋಟಿ ರೂಪಾಯಿ ಕೊಡ್ತಿದ್ರು. 6 ಕೋಟಿ ಖಾತೆಯಲ್ಲಿದೆ. ಆದರೆ ED ಮತ್ತು IT ಅಕೌಂಟನ್ನು ಸೀಸ್ ಮಾಡಿದೆ. ಹೀಗಾಗಿ ಅನ್ನೋದು ನನಗೆ ದುಡ್ಡಿನ ಅಗತ್ಯ ಇದೆ. ಈ 25 ಕೋಟಿ ಬರುತ್ತೆ. ನೀವೇನಾದರೂ 5.25 ಕೋಟಿ ರೂಪಾಯಿ ಕೊಟ್ಟರೆ 25 ಕೋಟಿ ಬರುತ್ತೆ ಅಂತ. ಇಲ್ಲೂ ಕೂಡ ಅದೇನೇ. ಒಂದು ಈ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುಂಡಿಗೆ ಬಿದ್ದುಬಿಡೋದು. ಇನ್ನೊಂದೇನು ಅಂದರೆ ಅವ್ರು ಹೇಳಿದ ಕಥೆಗಳನ್ನೆಲ್ಲ ನಂಬೋದು. ಈ 5 ಕೋಟಿ ಕೊಟ್ಟರೆ 25 ಕೋಟಿ ಸಿಗುತ್ತೆ ಅನ್ನುವಂಥ ಮಾತನ್ನು ನಂಬೋದು. ಬನ್ನಿ, ಯಾಕೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್. ಯಾವುದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನ್ನ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನೀವು ಮಾತಾಡ. 3 ಕೋಟಿ 80 ಲಕ್ಷ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಹೌದು, ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾವು ಹೇಳ್ತಾ ಇದ್ವಿ 5.25 ಕೋಟಿ ಅಂತ. ಇವರು ಹೇಳ್ತಾ ಇದ್ದಾರೆ 3.25 ಕೋಟಿ ರೂಪಾಯಿ, 3 ಕೋಟಿ 40 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿಯಾ ಅನ್ನೋ ಅಂತ ಮಾತನ್ನು ಆ ಉದ್ಯಮಿ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೆ, ಈತ ಏನಾದ್ರೂ ಇಲ್ಲೀಗಲಿ ಕೊಟ್ಟಿದ್ರೆ ಆತಂದು ಕೂಡ ತಪ್ಪನೇ, ಪ್ರಶ್ನೆ ಬೇರೆ. ಈ ರೀತಿ ಯಾರೋ ಹೆಣ್ಮಕ್ಳು ಹೇಳ್ತಾರೆ ಅಂತಂದ್ರೆ ನಂಬೋದು ಹೆಂಗೆ, ದುಡ್ಡು ಕೊಡೋದು ಹೆಂಗೆ? ಈ ಅಮ್ಮನೂ ಕೂಡ ಇಲ್ಲಿ ಸಲ್ಲದ ಕಥೆಗಳನ್ನು ಪೋಣಿಸಿ ದುಡ್ಡು ಹೊಡೆದಿರೋದು ಹೆಂಗೆ? ಏನಿದೆ ಕತೆ ಇದು? ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಒಂದು ಮಾತಿದೆ. ಅದೇ ರೀತಿ ಈಗ ಮತ್ತೊಂದು ಕತೆ ಬೆಂಗಳೂರಲ್ಲಿ ಬಯಲಾಗಿರುವಂಥದ್ದು. ಬೆಂಗಳೂರಿನ KR ಪುರಂ ನಿವಾಸಿಯಾಗಿರುವಂತಹ ರೇಖಾ ತನ್ನ ಪತಿಯ ಜೊತೆ ಸೇರಿಕೊಂಡು ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 50ರಿಂದ 60 ಜನಕ್ಕಿಂತ ಹೆಚ್ಚು ಜನರಿಗೆ ಮೋಸವನ್ನ ಮಾಡಿ ಸುಮಾರು 100 ಕೋಟಿಗೂ ಹೆಚ್ಚು ಹಣವನ್ನ ವಂಚನೆಯನ್ನ ಮಾಡಿ ತನ್ನ ಅಕೌಂಟ್ಗಳಿಗೆ ಹಾಕ್ಸ್ಕೊಂಡಿದ್ದಾಳೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಸಂಬಂಧ CCB ಆರ್ಥಿಕ ಅಪರಾಧ ದಳದವರು ಆಕೆಯನ್ನ ಬಂಧಿಸಿದ್ದಾರೆ. ಜೊತೆಗೆ ಆಕೆಯ ಪತಿಯನ್ನು ಸಹ ಬಂಧಿಸಿದ್ದಾರೆ. ಅಂದ್ರೆ ಈಕೆ ಮನೆಯನ್ನ ಕೊಡಿಸ್ತೀನಿ, ಜೊತೆಗೆ ಸಾಲವನ್ನ ಕೊಡಿಸ್ತೀನಿ ಬ್ಯಾಂಕ್ಗಳಲ್ಲಿ ಅಂತ ಹೇಳಿ ಒಂದು ರೀತಿಯಾಗಿ ವಂಚನೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ 2010ರಲ್ಲಿ ಬೆಂಗಳೂರಿನ ಕಾರ್ಲ್ಟನ್ ಟವರ್ ನಲ್ಲಿ ಏನು ಅಗ್ನಿ ದುರಂತ ಆಗಿತ್ತು, ಇದರಲ್ಲಿ 9 ಜನ ಡೆತ್ ಆಗಿದ್ರು. ಈ ಒಂದು ಕಾರ್ಲ್ಟನ್ ಟವರ್ ಅಲ್ಲಿ ಈಕೆ ಅಕೌಂಟೆಂಟ್ ಆಗಿದ್ಲಂತೆ. ಅಕೌಂಟೆಂಟ್ ಆಗಿದ್ದ ಕಾರಣಕ್ಕಾಗಿ ತಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಕ್ಕೆಲ್ಲ ಈ ಸಾಕ್ಷಿಯನ್ನ ನುಡಿಬಾರ್ದು ಅಂತ ಹೇಳಿ ಮಾಲೀಕರು ನನಗೆ 25 ಕೋಟಿ ರೂಪಾಯಿ ಆಫರ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಅಮೌಂಟ್ ನನ್ನ ಅಕೌಂಟ್ ಬಂದಿದೆ. ಅಕೌಂಟ್ ಬಂದಿರೋ ಹಣವನ್ನ ED ಸೀಸ್ ಮಾಡಿದೆ. ಈ ಜಾಸ್ತಿ ಅಮೌಂಟ್ ನನ್ನ ಅಕೌಂಟ್ ಇಲ್ಲದ್ರಿಂದ ಇದನ್ನ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಲಂಚವನ್ನ ಕೊಡಬೇಕು. ಅದು ED ಆಫೀಸರ್ ಆಗಿರ್ಬೋದು, IT ಆಫೀಸರ್ ಆಗಿರ್ಬೋದು, CID ಆಗಿರ್ಬೋದು, ಮತ್ತಿತರ ಅಧಿಕಾರಿಗಳಿಗೆ ಲಂಚ ಕೊಡಬೇಕಾಗಿದೆ. ಇದನ್ನೆಲ್ಲ ಫ್ರೀಸ್ ಮಾಡಿರೋ ಅಮೌಂಟ್ ಅನ್ನ ವಾಪಸ್ ತಗೊಂಡ್ರೆ 25 ಕೋಟಿಲಿ ನಾನು ನೀವು ಇಬ್ರು ಶೇರ್ ಮಾಡ್ಕೊಂಡು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಒಬ್ರಲ್ಲ ಇಬ್ರಲ್ಲ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಕಾರ್ಲ್ಟನ್ ಟವರ್ ಕತೆ ಹೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ, ಅಂದ್ರೆ ಸದ್ಯಕ್ಕೆ FIR ಆಗಿ ಅರೆಸ್ಟ್ ಆಗಿರೋದು 5.25 ಕೋಟಿ ರೂಪಾಯಿ ಒಬ್ಬ ಉದ್ಯಮಿಗೆ ಆದ್ರೆ, ಇನ್ನೊಂದು ಕಡೆ 3.25 ಕೋಟಿ ರೂಪಾಯಿ ಮತ್ತೊಬ್ಬ ಉದ್ಯಮಿಗೆ 3 ಜನ, ಇಬ್ಬರಿಗೆ 30 ಲಕ್ಷ, ಮತ್ತೊಬ್ಬರಿಗೆ ಕೋಟಿ ರೂಪಾಯಿ, ಈ ರೀತಿಯಾಗಿ ಕೋಟಿ ರೂಪಾಯಿ, ಲಕ್ಷ ರೂಪಾಯಿ ಲೆಕ್ಕ ಇಲ್ಲಷ್ಟು ಹಣವನ್ನ ಆಕೆ ಎಲ್ಲಾ ಉದ್ಯಮಿಗಳಾಗಿರ್ಬೋದು ಅಥವಾ ಆಕೆಗೆ ಪರಿಚಯ ಆದವರಾಗಿರ್ಬೋದು ಮತ್ತೆ ಸಾಲ ಕೊಡಿಸ್ತೀರಿ ಬನ್ನಿ ನನ್ನ ಹತ್ರ ಅಂತೇಳಿ ಯಾರಿಗೆ ಆಫರ್ ಮಾಡಿರ್ತಾರೆ ಅವ್ರ ಹತ್ರ ಈ ರೀತಿಯಾದಂತ ಒಂದು ಮರಳನ್ನ ಮಾಡಿ ಅಮೌಂಟ್ ಅನ್ನ ಪಡೆದು ವಂಚನೆಯನ್ನ ಮಾಡಿದ್ಲು. ಸದ್ಯಕ್ಕೆ ಈ ಸಂಬಂಧ ದೂರು ದಾಖಲಾಗಿ ಈಗ FIR ಹಾಕಿ ಆಕೆಯನ್ನ ಬಂಧಿಸಿರುವಂತದ್ದು. ಈ ಹಿಂದೆ MLA ರಾಜಗೌಡ ಹೆಸರಲ್ಲೂ ಸಹ ಈಕೆ ವಂಚನೆ ಮಾಡಿದ್ದು. ಸಾಕಷ್ಟು ರೀತಿಯ ವಂಚನೆ ಕೇಸ್ಗಳು ಈಕೆ ಮೇಲಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.